ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು PTCL ಕಾಯ್ದೆಯ ಕುರಿತು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಕ್ಕೆ ಸೇರಿದವರಿಗೆ ಸರ್ಕಾರದಿಂದ ಮಂಜೂರಿಯಾದ ಭೂಮಿಯ ವರ್ಗಾವಣೆ ಕುರಿತು ಕಾಯ್ದೆಯಲ್ಲಿಯ ನಿಯಮಗಳಿಗೆ ಏನೆಲ್ಲ ತಿದ್ದುಪಡಿ ಮಾಡಿದೆ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ನಾನೊಂದು ಕಿವಿ ಮಾತು ಹೇಳ್ತೀನಿ, ದಯವಿಟ್ಟು ಆಸ್ತಿ ಖರೀದಿ ಮಾಡುವಾಗ ಲೀಗಲ್ ಅಡ್ವೈಸನ್ನು ತಗೊಳ್ಳಿ, ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸಿ, ಹಳೆ ದಾಖಲೆಗಳನ್ನು ನೋಡಿ. ನನಗೆ ತುಂಬ ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಲಿಕ್ಕೆ ಕೊಟ್ಟಿರ್ತಾರೆ. ನಾನು ದಾಖಲೆ ನೋಡುವಾಗ ಫಸ್ಟ್ ಕೇಳೋದು ಮೂಲ ದಾಖಲೆ, ಅಂದರೆ ಫಸ್ಟ್ ಅದು ಯಾರಿಗಾದರೂ ಗ್ರ್ಯಾಂಟ್ ಆಗಿತ್ತಾ ಅಥವಾ ಖರೀದಿ ಮಾಡಿರೋದಾ, SC ST ಅವರಿಗೆ ಗ್ರ್ಯಾಂಟ್ ಆಗಿರೋ ಭೂಮಿನ ಅಂತ ತಿಳ್ಕೊಳ್ಳೋದಕ್ಕೆ ಹಳೆ ದಾಖಲೆಯನ್ನು ಕೇಳ್ತೀನಿ. ಆದರೆ ಕೆಲವಷ್ಟು ಜನರು ಹಳೆ ದಾಖಲೆ ಎಲ್ಲ ಈಗೇನು ಸಿಗುತ್ತೆ ಮೇಡಮ್, ನಮ್ಮ ಭೂಮಿ ಅಕ್ಕಪಕ್ಕದಲ್ಲೆಲ್ಲ ಡಾಕ್ಟರ್ಸ್ ಎಲ್ಲ ತಗೊಂಡಿದ್ದಾರೆ, ಏನೂ ತೊಂದರೆ ಇಲ್ಲ ಬಿಡಿ, PTCL ಬರೋ ಲ್ಯಾಂಡ್ ಅಲ್ಲ ಅನಿಸುತ್ತೆ ಅಂತಾರೆ. ಬಟ್ ದಾಖಲೆ ಮಾತ್ರ ಕೊಡಲ್ಲ. ದಾಖಲೆನೇ ಇಲ್ಲದೇನೆ ಅನಿಸುತ್ತೆ, ಆಗುತ್ತೆ, ಹೋಗುತ್ತೆ, ಹಾಗೆ ಹೀಗೆ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ದಾಖಲೆ ಹುಡುಕಿದ್ರೆ ಅಲ್ವಾ ಸಿಗೋದು? ಆಸ್ತಿ ಖರೀದಿಸುವಾಗ ಅಷ್ಟು ಅವಸರ ಆತುರ ಮಾಡೋದು ಯಾಕೆ ಅಂತ ಅರ್ಥ ಆಗಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮ್ ಕೊಡದಿದ್ರೆ ಖರೀದಿ ಆದಮೇಲೆ ಕಷ್ಟ ಆಗುತ್ತೆ. ಮತ್ತೊಂದು ನೆನಪಿರಲಿ, ನನ್ನ ವಿಡಿಯೋಸಿಂದ ಯಾರಿಗೂ ಕೂಡ ಮಿಸ್ಗೈಡ್ ಮಾಡ್ತಿಲ್ಲ. ಈ PTCL ಲ್ಯಾಂಡ್ ವಿಚಾರವಾಗಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾನೆ ಇರ್ತಾರೆ. ಫಾರ್ಮ್ ನಂಬರ್ 1 ಮೂಲಕ ಕಿಮ್ಮತ್ತು ಕಟ್ಟಿ, ಅಂದರೆ ಸಂಪೂರ್ಣ ಕಿಮ್ಮತ್ತನ್ನು ಅಂದರೆ ಹಣವನ್ನು ಕಟ್ಟಿ ಗ್ರ್ಯಾಂಟ್ ಆಗಿರೋದು PTCLಗೆ ಬರಲ್ಲ ಅಂತ ಒಂದು ಜಜ್ಮೆಂಟ್ ಇಟ್ಕೊಂಡು ವಿಡಿಯೋ ಮಾಡಿದ್ದೆ. ಅದು ಖರೀದಿ ಮಾಡುವಂಥವ್ರಿಗೆ ಯೂಸ್ ಆಗಲಿ ಅಂತಲ್ಲ, ಮೇನ್ ಆಗಿ ಆಲ್ರೆಡಿ ಖರೀದಿ ಮಾಡಿ ಎಷ್ಟೋ ವರ್ಷ ಆಗಿರುತ್ತೆ, ಅದ್ರ ಮೇಲೆ PTCL ಕೇಸನ್ನು ಹಾಕಿದಾಗ, ಅಂದರೆ ಮಂಜೂರಿದಾರರು ಅಥವಾ ಅವರ ವಾರಸುದಾರರು PTCL ಕೇಸನ್ನು ಹಾಕಿದಾಗ ಆ ಜಜ್ಮೆಂಟಿಂದ ಏನು ಫಾರ್ಮ್ ನಂಬರ್ 1 ಜಜ್ಮೆಂಟ್ ಇದೆ ಅಲ್ಲ, ಆ ಜಜ್ಮೆಂಟನ್ನು ಇಟ್ಕೊಂಡು ನಿಮ್ಮ ಭೂಮಿನ ಉಳಿಸ್ಕೊಳ್ಳೋದಕ್ಕೆ ಈ ಜಜ್ಮೆಂಟ್ನ ಯೂಸ್ ತಗೊಳ್ಳಿ ಅಂತ ಹಾಕಿರೋದು. ಅದು ಬಿಟ್ಟು ಫಾರ್ಮ್ ನಂಬರ್ 1 ಮೂಲಕ ಕಿಮ್ಮತ್ತನ್ನು ಕಟ್ಟಿ ಬಂದ ಭೂಮಿ ಆಗಿದ್ರೂ ಕೂಡ ಹೊಸದಾಗಿ ನೀವೇನಾದರೂ ಭೂಮಿ ಖರೀದಿ ಮಾಡ್ತೀರಾ ಅಂದರೆ ಪರ್ಮಿಷನನ್ನು ತಗೊಳ್ಳದೆ ಖರೀದಿ ಮಾಡೋದೇ ಬೇಡ. ಯಾಕಂದರೆ PTCL ಲ್ಯಾಂಡ್ ವಿಚಾರಕ್ಕೆ PTCL ಆ್ಯಕ್ಟ್ನಲ್ಲಿ ಎಲ್ಲೂ ಕೂಡ ಈ ಭೂಮಿಗಳು PTCL ಆ್ಯಕ್ಟ್ಗೆ ಒಳಪಡಲ್ಲ ಅಂತ ಬುಕ್ನಲ್ಲಿ ಮೆನ್ಷನ್ ಮಾಡಿಲ್ಲ. ಸರ್ಕಾರದಿಂದ SC ST ಅವರಿಗೆ ಮಂಜೂರಿ ಆದ ಭೂಮಿ ಅಂತ ಇದೆ ಅಷ್ಟೇ. ಸೊ ನಾವು ನಿಮಗೆ ಆ ಲ್ಯಾಂಡ್ ಬರಲ್ಲ, ಈ ಲ್ಯಾಂಡ್ ಬರಲ್ಲ ಅಂತ ಹೇಳೋದು ಜಜ್ಮೆಂಟ್ಗಳ ಆಧಾರದ ಮೇಲೆ. ಅದು ಕೂಡ ಖರೀದಿ ಮಾಡಿ ಆದವರ ಭೂಮಿ ಖರೀದಿದಾರರ ಹತ್ರವೇ ಉಳಿಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಈ ಪರಿಶಿಷ್ಟ ವರ್ಗದವರ ಭೂಮಿ ಮಾರಾಟ ಅಥವಾ ವರ್ಗಾವಣೆಗೆ ಈಗ ನಿಯಮ ತುಂಬಾ ಬಿಗಿಯಾಗಿದೆ. ಹೊಸ ನಿಯಮಗಳು ಏನೇನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಮುದಾಯಕ್ಕೆ ಸರ್ಕಾರ ನೀಡಿದ ಭೂಮಿಯನ್ನು ವರ್ಗಾವಣೆ ಮಾಡಲು ಹಾಲಿ ಇರುವ ಕಾಯ್ದೆಯಲ್ಲಿನ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ನಿಯಮಗಳು 1979ರಲ್ಲಿನ ನಿಯಮಗಳನ್ನು ತಿದ್ದುಪಡಿ ಮಾಡಿ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ. SC ST ಸಮುದಾಯದ ಜನರಿಗೆ ಮಂಜೂರಿ ಮಾಡಿದ ಭೂಮಿಗಳನ್ನು ಮಾರಾಟ ಇಲ್ಲವೇ ವರ್ಗಾವಣೆ ಮಾಡಲು ಕೋರಿ ಬಂದ ಅರ್ಜಿಗಳನ್ನು ಹಲವು ಹಂತದಲ್ಲಿ ಪರಿಶೀಲನೆ ನಂತರವೇ ಅನುಮತಿ ನೀಡಲು ಅವಕಾಶವಾಗುವಂತೆ ಬಿಗಿ ನಿಯಮಗಳನ್ನು ಕಾಯ್ದೆಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಹೊಸ ನಿಯಮಗಳೇನು ಅಂತ ನೋಡೋದಾದರೆ, PTCL ಕಾಯ್ದೆಯಡಿ ಮಂಜೂರಾದ ಭೂಮಿಯ ಹಕ್ಕು ವರ್ಗಾವಣೆಗೆ ಅನುಮತಿ ಕೋರುವ ಮಂಜೂರಾತಿ ಪಡೆದವನು ಅಥವಾ ಆತನ ಕಾನೂನಾತ್ಮಕ ವಾರಸುದಾರರು ನಿಗದಿಪಡಿಸಿದ ನಮೂನೆಯಲ್ಲಿ ಅರ್ಜಿಯನ್ನು ಭರ್ತಿ ಮಾಡಿ ತಾಲೂಕು ತಹಶೀಲ್ದಾರರಿಗೆ ಖುದ್ದಾಗಿ ಸಲ್ಲಿಸಬೇಕು. ತಹಶೀಲ್ದಾರರು ಸೂಕ್ತವಾದ ವಿಚಾರಣೆಯನ್ನು ಮಾಡಿ ಸಲ್ಲಿಸಿದ ದಾಖಲೆಗಳನ್ನು ಪರಿಶೀಲಿಸಿ ತಮ್ಮ ಅಭಿಪ್ರಾಯದೊಂದಿಗೆ ಉಪವಿಭಾಗಾಧಿಕಾರಿಯವರಿಗೆ ಸಲ್ಲಿಸಬೇಕು. ಉಪವಿಭಾಗಾಧಿಕಾರಿಯವರು ಈ ವರದಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ಭೂಮಿಯ ವರ್ಗಾವಣೆಗೆ ಅನುಮತಿ ನೀಡಬಹುದು ಎಂಬ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ಶಿಫಾರಸನ್ನು ಮಾಡಬೇಕು. ಅಧಿಕಾರಿಗಳ ಪರಿಶೀಲನೆ ವೇಳೆ ದಬ್ಬಾಳಿಕೆ, ತಪ್ಪು ನಿರೂಪಣೆ, ಮೋಸ ಇಲ್ಲವೇ ಭೂಮಿಯ ತಪ್ಪು ಮೌಲ್ಯ ನಿರ್ಧರಣೆ ಇರುವುದನ್ನು ಖಚಿತಪಡಿಸಿಕೊಳ್ಳಲು ವಿಚಾರಣೆ ನಡೆಸುವ ಅಧಿಕಾರ ಇರುತ್ತೆ. ಇಂತಹ ಯಾವುದೇ ಲೋಪ ಅಥವಾ ತಪ್ಪು ಕಂಡುಬಂದರೆ ಭೂಮಿಯ ವರ್ಗಾವಣೆಗಾಗಿ ಅನುಮತಿ ನಿರಾಕರಿಸುವಂತೆ ಶಿಫಾರಸು ಮಾಡತಕ್ಕದ್ದು ಎಂದು ನಿಯಮವನ್ನು ಸೇರ್ಪಡೆ ಮಾಡಲಾಗಿದೆ. ಉಪವಿಭಾಗಾಧಿಕಾರಿಗಳ ಕಡೆಯಿಂದ ಬಂದ ದಸ್ತಾವೇಜು ಮತ್ತು ವರದಿ ಪರಿಶೀಲಿಸಿದ ನಂತರ ಜಿಲ್ಲಾಧಿಕಾರಿಯವರು ಭೂಮಿ ವರ್ಗಾವಣೆ ಕುರಿತ ಅನುಮತಿ ಅರ್ಜಿಯನ್ನು ತಮ್ಮ ಶಿಫಾರಸಿನೊಂದಿಗೆ ಕಂದಾಯ ಆಯುಕ್ತರಿಗೆ ಸಲ್ಲಿಸಬೇಕು.
ಇದಾದ ನಂತರ ಕಂದಾಯ ಆಯುಕ್ತರು ಅರ್ಜಿಯನ್ನ ಪರಿಶೀಲಿಸಿ ಭೂಮಿಯ ವರ್ಗಾವಣೆಗೆ ಸರ್ಕಾರದ ಅನುಮತಿ ಅಥವಾ ನಿರ್ಧಾರಕ್ಕಾಗಿ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಅಂದರೆ ಸೆಕ್ರೆಟರಿ ಲೆವೆಲ್ಗೆ ಅವರ ಭೂಮಿ ವರ್ಗಾವಣೆ ಕುರಿತ ಎಲ್ಲ ಅರ್ಜಿಗಳನ್ನು ತಮ್ಮ ಶಿಫಾರಸಿನೊಂದಿಗೆ ಸಲ್ಲಿಸಬೇಕು. ಈ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳು ಸಲ್ಲಿಸಿರುವಂತಹ ಶಿಫಾರಸುಗಳನ್ನು ಪರಿಶೀಲಿಸಿ ಸರ್ಕಾರದ ಅನುಮತಿ ಅಥವಾ ನಿರ್ಧಾರವನ್ನು ಕಂದಾಯ ಆಯುಕ್ತರಿಗೆ ತಿಳಿಸಬೇಕು. ಭೂಮಿ ವರ್ಗಾವಣೆ ಅನುಮೋದನೆ ಪಡೆದ ನಂತರ ಕಂದಾಯ ಆಯುಕ್ತರು ಅನುಮತಿಯನ್ನ ನೀಡಿ ಆದೇಶವನ್ನು ಹೊರಡಿಸಬೇಕು. ಸರ್ಕಾರದಿಂದ ಅನುಮತಿ ದೊರೆತ ನಂತರ ಉಪವಿಭಾಗಾಧಿಕಾರಿಯವರು ವರ್ಗಾವಣೆಗೆ ಅನುವು ಮಾಡಿಕೊಡಲು ಸದರಿ ಭೂಮಿಯನ್ನ ಪಿಟಿಸಿಎಲ್ ನಿಶಾನೆಯಿಂದ ತೆಗೆದುಹಾಕಲಿದ್ದಾರೆ ಎಂದು ನಿಯಮದಲ್ಲಿ ಸವಿವರವಾಗಿ ತಿಳಿಸಲಾಗಿದೆ. ಬಾಧಿತರಿಗೆ 30 ದಿನಗಳ ಕಾಲಾವಕಾಶ ಇರುತ್ತೆ. ಅಂದರೆ ಭೂಮಿ ವರ್ಗಾವಣೆಗೆ ಅನುಮತಿ ನೀಡಿರುವ ಅಥವಾ ನಿರಾಕರಿಸಿರುವ ಕಂದಾಯ ಆಯುಕ್ತರ ಆದೇಶದಿಂದ ಬಾಧಿತನಾದ ವ್ಯಕ್ತಿ ಆದೇಶ ಹೊರಡಿಸಿದ 30 ದಿನದ ಒಳಗೆ ಆದೇಶ ಪುನರ್ ಅವಲೋಕಿಸುವಂತೆ ಕೋರಿ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿಯವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಬೇಕು ಎಂದು ನಿಯಮದಲ್ಲಿ ತಿಳಿಸಲಾಗಿದೆ. ಸೊ ನೋಡಿದ್ರಲ್ಲ, ಈ ಪರಿಶಿಷ್ಟ ವರ್ಗದವರ ಭೂಮಿ ಮಾರಾಟ ಅಥವಾ ವರ್ಗಾವಣೆಗೆ ಏನೆಲ್ಲ ನಿಯಮಗಳು ಸೇರ್ಪಡೆಯಾಗಿದೆ ಎಂದು. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.